ನೋಡೋಣ ಇನ್ನು ಎಂಎಲ್ಎ ರವಿ ಗಾಣಿಗ ಹೇಳಿಕೆಗೆ ಧ್ವನಿಗೂಡಿಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಆಪರೇಷನ್ ಮಾಡೋದ್ರಲ್ಲಿ ಬಿಜೆಪಿ ಅವರು ಎತ್ತಿದ ಕೈ. ಅವರು ಕೊಟ್ಟಿರ್ತಾರೆ ಆಫರ್ನ, ಇಲ್ಲ ಅಂತೂ ಹೇಳಕ್ಕಾಗಲ್ಲ. ದಾಖಲೆಯನ್ನ ಕೊಟ್ರೆ ನಾನು ತನಿಖೆಗೆ ಆಗ್ರಹ ಮಾಡಬಹುದು ಅಂತ ತುಮಕೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕರ ಖರೀದಿಗೆ ಬಿಜೆಪಿ ಪ್ರಯತ್ನಿಸ್ತಾ ಇದೆ ಅಂತ ಮೈಸೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ದಾಖಲೆ ಕೊಟ್ರೆ ತನಿಖೆ ಮಾಡಿಸಬಹುದು ಅಂತ ಮೈಸೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರತ್ರ ದಾಖಲೆ ಇದೆ ಈ ಆಫರ್ ಬಗ್ಗೆ? ದಾಖಲೆ ಕೊಟ್ರೆ ನಮ್ಮದೇನಿಲ್ಲ, ನಾವಂತೂ ರೆಡಿ ಇದ್ದೀವಿ ತನಿಖೆ ನಡೆಸಕ್ಕೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಮೈಸೂರಿನಲ್ಲಿ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳು, ಈಗ ನಿಮಗೂ ಗೊತ್ತಿದೆ ಕೋಟಿಗೇನು ಬೆಲೆನೇ ಇಲ್ವಾ, ಕೋಟಿ ಎಷ್ಟು ಬೇಕಾದ್ರೂ ಹೇಳ್ಬೋದು. ಆದರೆ ಅಂಥದ್ದೊಂದು ಪ್ರಯತ್ನ ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ. ಭಾರತೀಯ ಜನತಾ ಪಾರ್ಟಿ ಈಸ್ ನೋನ್ ಫಾರ್ ಇಟ್. ಸ್ಟಿಲ್ ರನ್ನಿಂಗ್. ಅವರು ಆಪರೇಷನ್ ಕಮಲ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ. ಈಗ ಏನು ಒಂದು ರಾಜ್ಯದಲ್ಲಿ ಆಕಸ್ಮಿಕವಾಗಿ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಮಹಾರಾಷ್ಟ್ರದಲ್ಲಿ 42 ಜನನ ಕರ್ಕೊಂಡೋದ್ರು, ನಮ್ಮ ರಾಜ್ಯದಲ್ಲಿ 17 ಜನನ ಕರ್ಕೊಂಡೋದ್ರು, ಗೋವಾದಲ್ಲಿ ಮಾಡಿದರು, ಆಮೇಲೆ ಮಧ್ಯಪ್ರದೇಶದಲ್ಲಿ ಮಾಡಿದರು. ಈ ರೀತಿ ಅವರು ಎಲ್ಲ ಅದೊಂದು ಎಕ್ಸ್ಪರ್ಟೀಸ್ ಆಗಿಬಿಟ್ಟಿದೆ ಅವ್ರಿಗೆ. ಅದಕ್ಕೆ ಇಲ್ಲಿ ಆ ಥರದ್ದು ಮಾತುಗಳು ಆಡ್ತಾ ಇದ್ದಾರೆ. ಎಲ್ಲಿ ನಮ್ಮ ರಾಜ್ಯದಲ್ಲಿ ಅಲ್ಲಲ್ಲೇ ಮಾತುಗಳು ಕೇಳ್ತಾವೆ. ಅದಕ್ಕೆ ದುಡ್ಡು ಎಷ್ಟು ಏನು ಅನ್ನೋದು ನಿಖರವಾಗಿ ಹೇಳೋಕ್ಕಾಗೋದಿಲ್ಲದೆ ಇದ್ರೂ ಕೂಡ ಒಂದು ಅಂದಾಜು 50 ಕೋಟಿ ಕೊಟ್ಟರೆ ಬರ್ತೀರಾ ಅನ್ನಂಗೆ ನಡೀತಾ ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಸುಮ್ಮನೆ ಹೇಳ್ತಾರಾ? ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಒಂದು ಹೇಳಿಕೆ ಕೊಡ್ತಾರೆ ಅಂದಾಗ ಅದಕ್ಕೊಂದು ಅರ್ಥ ಇರುತ್ತೆ ಮತ್ತು ಒಂದು ಸೋರ್ಸು ಇರುತ್ತೆ. SIT ಮಾಡಿ ತನಿಖೆ ಮಾಡಲಿ ಅಂತ ಸರ್ ಕುಮಾರಸ್ವಾಮಿ ಈ ವಿಚಾರವಾಗಿ. ಅದು ಅಗತ್ಯ ಬಿದ್ದರೆ ಮಾಡೋಣ. ಅಲ್ಲಲ್ಲ, ತನಿಖೆ ಅನ್ನೋದೇನು ಹುಡುಗಾಟಿಕೆ ಅಲ್ಲ. ತನಿಖೆ ಮಾಡೋದು ಅಗತ್ಯ ಬಿದ್ದರೆ ಯಾವುದೇ ವಿಚಾರದಲ್ಲಿ ತನಿಖೆ ಮಾಡೋದಕ್ಕೆ ಸರ್ಕಾರ ಮಾಡುತ್ತೆ. ಅಂತ ಸಿಚುವೇಶನ್ ಬಂದರೆ ಮಾಡ್ತೀವಿ. ಈಗ ನಿಮಗೂ ಗೊತ್ತಿದೆ ಕೋಟಿಗೇನು ಬೆಲೆನೇ ಇಲ್ವಾ. ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮೈಸೂರಿನಲ್ಲಿ ಕೊಟ್ಟಿರೋ ಹೇಳಿಕೆ. ಎಂಎಲ್ಎ ರವಿ ಗಾಣಿಗ ಹೇಳಿಕೆಗೆ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಹೇಳಕ್ಕಾಗಲ್ಲ, ಮಾಡಿದ್ರು ಮಾಡ್ತಾರೆ. ಯಾಕಂದ್ರೆ ಆಪರೇಷನ್ ಮಾಡೋದ್ರಲ್ಲಿ ಆ ಬಿಜೆಪಿ ಅವರು ಎತ್ತಿದ ಕೈ. ಹಿಂದೆ ಬಾಂಬೆ ಟೀಮನ್ನೇ ಕರ್ಕೊಂಡು ಹೋಗಿದ್ದಾರೆ. ಸೊ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ಯಾವುದೇ ಹಸು ಕುರಿಗಳನ್ನ ಕತ್ತೆಗಳನ್ನ ಕರ್ಕೊಂಡು ಹೋಗ್ತಾ ಇದೀವಿ ಅಂತ ಅನ್ಸಿರ್ಲಿಲ್ಲ. ಬಟ್ ಅವ್ರನ್ನ ಪರ್ಚೇಸ್ ಮಾಡಿದ್ರು. ಎಷ್ಟು ಕೋಟಿ ಆಫರ್ ಏನು ಎತ್ತ ಅನ್ನೋದಿನೋ ಗೊತ್ತಿಲ್ಲ. ದಾಖಲೆ ಇನ್ ಕೇಸ್ ಏನಾದ್ರು ಕೊಟ್ರೆ, ಬಿಡುಗಡೆ ಮಾಡಿದ್ರೆ ಅದರ ತನಿಖೆ ನಡೆಸಬಹುದು ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಮೈಸೂರಿನಲ್ಲಿ ಮಾತನಾಡಿದ್ದಾರೆ.